ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ಇವತ್ತಿನ ಒಂದು ಪ್ಲಾನ್ ವಿಚಾರ. ಇವತ್ತು ಈ ಏನು ಪ್ಲಾನ್ ಬಂದಿದೆ ಇದು ಉತ್ತರ ಮತ್ತೆ ಪಶ್ಚಿಮ ಕಾರ್ನರ್ ಸೈಟ್ ಆಗಿದೆ. ಎರಡು ಮತ್ತೆ ಪಶ್ಚಿಮಕ್ಕೂ ರಸ್ತೆ ಇದೆ, ಉತ್ತರಕ್ಕೂ ರಸ್ತೆ ಇದೆ. ಹಿಂಗಿದ್ದಾಗ ಏನಂತೀವಿ, ಇದಕ್ಕೆ ಕಾರ್ನರ್ ಸೈಟ್ ಅಂತ ಕರಿತೀವಿ. ಈ ವಾಯುಮೂಲೆ ಕಾರ್ನರ್ ಸೈಟ್ ಅಲ್ಲಿ ಇವರು ಒಂದು 3 ಬೆಡ್ರೂಮಿನ ಅಳತೆಯ ಒಂದು ಮನೆಯ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಮನೆಯ ಅಳತೆ 60 ಅಡಿ 36 ಅಡಿ ಇದೆ. ಈ ರೀತಿಯಾದ ಒಂದು ಅಳತೆಯಲ್ಲಿ ಇವರೇನು ಮನೆಯನ್ನ ಕಟ್ಟೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಮನೆಯಿಂದ ಏನು ಲಾಭ, ಏನು ನಷ್ಟ, ಏನು ಒಳ್ಳೆಯದು, ಏನು ಕೆಟ್ಟದ್ದು, ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡೋಣ. ವಿಸ್ತೃತವಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡದ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮುಖ್ಯವಾಗಿ ಇಲ್ಲಿ ಪಶ್ಚಿಮದ ಮಧ್ಯಭಾಗದಲ್ಲಿ ಸಂಪು ಬಂದಿದೆ. ಸಾಕಷ್ಟು ವಾಸ್ತು ಸಲಹೆಗಾರರು ಏನ್ ಹೇಳ್ತಾರೆ, ಪಶ್ಚಿಮದಲ್ಲಿ ವರುಣನ ಸ್ಥಾನ, ಹಾಗಾಗಿ ನೀರನ್ನ ಸ್ಟೋರ್ ಮಾಡಬಹುದು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಪಶ್ಚಿಮ ಮಧ್ಯಭಾಗದಲ್ಲಿ ಭೂಮಿಯ ಒಳಗಡೆ ನೀರಿರಬಾರದು. ಅದು ಬಹಳ ಒಂದು ದೊಡ್ಡ ಪ್ರಮಾದವನ್ನು ಉಂಟು ಮಾಡುತ್ತೆ, ವಾಸ್ತು ದೋಷವನ್ನು ಉಂಟು ಮಾಡುತ್ತೆ. ಭೂಮಿಯ ಮೇಲೆ ನೀರು ವರ್ಣ ಸ್ಥಾನದಲ್ಲಿ ಇರಬಹುದು, ಆದರೆ ಭೂಮಿಯ ಒಳಗಡೆ ಯಾವುದೇ ಕಾರಣಕ್ಕೂ ನೀರಿನ ವಾಟರ್ ಸಂಪನ್ನ ಮಾಡುವಂತಹ ತಪ್ಪನ್ನ ಮಾಡಬೇಡಿ. ಇದರಿಂದ ಏನೇನು ತೊಂದರೆಗಳಾಗ್ತವೆ ಅವೆಲ್ಲವನ್ನ ತಿಳ್ಕೋಬೇಕು ಅಂತಂದ್ರೆ ನೋಡಿ. ಓಂ ಅನಘಾಯ ನಮಃ. ನಮಸ್ತೆ ವೀಕ್ಷಕರೇ, ಅನಘಾ ವಾಸ್ತು ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಒಂದು ಪ್ರಾಪರ್ಟಿ, ಅವರ ಪ್ರಾಪರ್ಟಿಗಳು ಲಿಟಿಗೇಷನ್ಗೆ ಬರ್ಬೋದು, ಲ್ಯಾಂಡ್ ಲಿಟಿಗೇಷನ್ ಬರ್ಬೋದು, ಲೋನ್ ಆಗ್ತಕ್ಕಂಥದ್ದು, ತೀರ್ಸಕ್ಕಾಗದಿರೋಷ್ಟು ಲೋನ್ ಮಾಡ್ಕೊಳ್ಳತಕ್ಕಂಥದ್ದು, ಕೆಲವೊಮ್ಮೆ ಈ ಬ್ಯಾಂಕ್ ಕ್ರಪ್ಟ್ ಆಗೋದಂತೀವಿ ನಾವು. ಅಂದ್ರೆ ಇರೋ ಬರೋ ಆಸ್ತಿ ಎಲ್ಲ ಪ್ಲೇಜ್ ಮಾಡಿ ಎಲ್ಲ ಖರ್ಚಾಗಿ ಹೋಗಿರುತ್ತೆ, ಏನು ಉಳಿದಿರಲ್ಲ ಕೈಯಲ್ಲಿ. ಮತ್ತೆ ಅವರ ವಂಶದವರೇ ಅವರಿಗೆ ಶತ್ರುಗಳು. ಪಶ್ಚಿಮನ ನಾವು ದಾಯಾದಿಗಳು ಅಂತ ಕರಿತೀವಿ. ಅಣ್ಣ ತಮ್ಮಂದ್ರ ಮಕ್ಕಳು ಎಲ್ಲ ದಾಯಾದಿಗಳು ಏನಿದ್ದಾರೆ, ನಿಮ್ಮ ಸಂಬಂಧಿಕರು ನಿಮ್ಮ ವಂಶದವರೇ, ಆದ್ರೆ ನಿಮಗೆ ಅವರಿಂದನೇ ಒಂದು ಶತ್ರುತ್ವ ಸಿಗುತ್ತೆ. ಮನೆಯ ಯಜಮಾನ ದಾರಿ ತಪ್ತಾನೆ, ಈ ವಿಚಾರವನ್ನು ಜ್ಞಾಪಕ ಇಟ್ಕೊಳ್ಳಿ. ಹಾಗಾಗಿ ಪಶ್ಚಿಮದಲ್ಲಿ ಹಳ್ಳ ಗುಂಡಿ ಇರಬಾರದು. ವಾಸ್ತು ವಿಚಾರದಲ್ಲಿ ಏನು ಪಶ್ಚಿಮ ಮತ್ತೆ ದಕ್ಷಿಣ ಎತ್ತರವಾಗಿರ್ಬೇಕು ಅಂತ ಹೇಳ್ತೀವಿ. ಎತ್ತರವಾಗಿರದೇ ಇದ್ರೂ ಸಮಾನಾಂತರವಾಗಿ ಆದ್ರೂ ಇರಲೇಬೇಕು. ವಾಸ್ತುವಿನಲ್ಲಿ ಅದನ್ನ ಅರ್ಥ ಏನು, ದಕ್ಷಿಣ ಮತ್ತೆ ಪಶ್ಚಿಮದಲ್ಲಿ ಎತ್ತರ ಇರಬೇಕಂತ ಅರ್ಥ ಏನು, ಹಳ್ಳ ಇರಬಾರ್ದು ಅಂತ, ಗುಂಡಿ ಇರಬಾರ್ದು ಅಂತ. ಈ ಒಂದು ವಿಚಾರ ಸ್ವಲ್ಪ ತಲೆಗೆ ಹಾಕೊಂಡ್ಬಿಟ್ರೆ ನೀವು, ಈ ವಿಚಾರ ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಮತ್ತೆ ಇಲ್ಲಿ ಮೂಳೆಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಬರುತ್ತೆ. ಯಾಕೆ? ಶನಿ ಕರ್ಮಕಾರಕ. ಶನಿ ಕೊಡ್ತಕ್ಕಂಥ ಕಾಯಿಲೆಗಳು ಮೂಳೆಗೆ ಸಂಬಂಧಪಟ್ಟ ಕಾಯಿಲೆಗಳು. ಅವನು ಮೂಳೆಗಳನ್ನ ಮುರಿತಕ್ಕಂಥದ್ದು, ಮೂಳೆಗಳಿಗೆ ಆರ್ಥರೈಟಿಸ್ ಬರ್ತಕ್ಕಂಥದ್ದು, ಸವಕಳಿ, ಮಂಡಿ ಸವಕಳಿ, ಮೂಳೆಯಲ್ಲಿ ಸಾಕಷ್ಟು ತರದ ಕಾಯಿಲೆಗಳು ಬಂದಿದ್ದಾವೆ. ಆ ರೀತಿಯಾದ ಕಾಯಿಲೆಗಳು, ಮೂಳೆಗಳು ಲಟರ್ ಪಟರ್ ಅಂತ ಸೌಂಡ್ ಬರೋದು, ಬಿದ್ರೆ ಮೂಳೆ ಮುರಿದೋಗೋದು, ಮೂಳೆಯ ಗಟ್ಟಿತನ ಕಳ್ಕೊಳ್ಳುವಂಥದ್ದು, ಈ ರೀತಿಯಾದ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ. ಮತ್ತೆ ತಾನು ಮಾಡದೇ ಇರುವಂತ ತಪ್ಪಿಗೆ ಕಾನೂನಿನಲ್ಲಿ ಶಿಕ್ಷೆನ ಅನುಭವಿಸ್ತಕ್ಕಂಥ ಒಂದು ಯೋಗ ಶನಿ ಕೊಟ್ಟು ಬಿಡ್ತಾನೆ. ಈ ರೀತಿಯಾಗಿ ಶನಿಯ ಸ್ಥಳದಲ್ಲಿ ಗುಂಡಿ ತೋಡಿದಾಗ ಈ ರೀತಿ ಆಗುತ್ತೆ. ಮತ್ತೆ ಫಾಲ್ಸ್ ಅಲಿಗೇಷನ್ಗಳು ಬರುತ್ತೆ ಮನೆ ಯಜಮಾನನ ಮೇಲೆ. ಶನಿ ಅನ್ನುವಂಥವನು ನ್ಯಾಯವನ್ನು ನೀಡ್ತಕ್ಕಂಥವನು, ಕಾನೂನಿಗೆ ಕಾರಕ. ಅಲ್ಲಿ ಗುಂಡಿ ಬಿದ್ದಾಗ ಶನಿಯ ಬಲ ಕಡಿಮೆ ಆಗುತ್ತೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ನೀವು ತಪ್ಪು ಮಾಡದೇ ಇದ್ರೂ ಸಹಿತ ನೀವು ಶಿಕ್ಷೆಯನ್ನು ಅನುಭವಿಸ್ಬೇಕಾಗಿ ಬರುತ್ತೆ. ಯಾರು ಈಗ ನೋಡಿ, ಒಳ್ಳೆಯವರೇ ಆಗಿದ್ರು ನೀವು ತಪ್ಪೇ ಮಾಡದೇ ಇದ್ರು ಸಹಿತ ನಿಮ್ಮ ಜೊತೆ ಅನ್ಯಾಯ ಆಗತ್ತೆ. ಉದಾಹರಣೆಗೆ, ಯಾರು ತಪ್ಪು ಮಾಡದೇ ಇದ್ರು ಫೇಕ್ ಕೇಸ್ ಮೇಲೆ ಜೈಲಿಗೆ ಹೋಗ್ಬಿಟ್ಟಿರ್ತಾರೆ. ಯಾರದ್ದು ತಪ್ಪು ಇನ್ಯಾರೋ ತಲೆ ಮೇಲೆ ಬೀಳುತ್ತೆ. ಈ ತರ ಸಮಸ್ಯೆಗಳು ಉಂಟಾಗುತ್ತೆ. ಒಂದು ವ್ಯಕ್ತಿ 11 ವರ್ಷ ಜೈಲು ಶಿಕ್ಷೆ ಮಾಡಿಕೊಂಡು ಅನುಭವಿಸಿ ಅವನು ನಿರಪರಾಧಿ ಅಂತ ಬಿಡುಗಡೆ ಆದ. ಈ ರೀತಿಯಾದ ಸಾಕಷ್ಟು ಉದಾಹರಣೆಗಳು ನಿಮಗೆ ನೋಡಕ್ ಸಿಗ್ತವೆ. ಹಾಗಾಗಿ ಇಂತಹ ಒಂದು ಸಂದರ್ಭಗಳು ಒದಗಿ ಬರಬಾರ್ದು ಅಂದ್ರೆ ಪಶ್ಚಿಮದಲ್ಲಿ ಗುಂಡಿಯನ್ನ ತೋಡ್ಕೋಬೇಡಿ.
ಪಶ್ಚಿಮದ ಸೊಂಪು ಸೊಂಟದ ಒಂದು ಆಪರೇಷನ್ಗಳನ್ನ ಸರ್ಜರಿಗಳನ್ನ ಸಹ ಮಾಡಿಸ್ಬಿಡುತ್ತೆ. ಅಕಸ್ಮಾತ್ ಗೌರ್ಮೆಂಟ್ ಎಂಪ್ಲಾಯ್ ಏನಾದ್ರೂ ಈ ತರದ ಮನೆಯಲ್ಲಿ ವಾಸವಾಗಿದ್ರೆ ಅವನು ದೊಡ್ಡ ಲಂಚಕೋರನಾಗ್ತಾನೆ. ಅದಷ್ಟೇ ಅಲ್ಲದೆ IT ಅಧಿಕಾರಿಗಳ ಕೈಯಲ್ಲಿ ಸಿಕ್ಕಿ ಬೀಳ್ತಾನೆ. ಸಂಪಾದಿಸಿದ ಹಣವನ್ನೆಲ್ಲ ಸರ್ಕಾರದ ಪಾಲಾಗುತ್ತೆ. ಮತ್ತೆ ಇವರು ಹಣ ಮಾಡ್ತಾರೆ, ಆದ್ರೆ ಇಲ್ಲಿಗಲ್ ಸೋರ್ಸಿಂದ ಹಣ ಮಾಡುವಂತಹ ಮನಸ್ಥಿತಿ ಬಂದ್ಬಿಡುತ್ತೆ. ಯಾವುದೋ ಒಂದು ತಪ್ಪು ಕೆಲಸ, ಇಲ್ಲಿಗಲ್ ಆಕ್ಟಿವಿಟಿ, ಸರ್ಕಾರಕ್ಕೆ ಕಣ್ಣಿಗೆ ಧೂಳೆರಚುವಂತ ಕೆಲಸಗಳನ್ನ ಮಾಡಿ ಹಣವನ್ನು ಸಂಪಾದನೆ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಯಾರಾದ್ರೂ ಈ ತರ ಸಂಪಿದ್ರೆ ಈ ಮನೆಯಲ್ಲಿರೋರಿಗೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋ ಮನಸ್ಥಿತಿನೇ ಇರಲ್ಲ. ಆ ಟ್ಯಾಕ್ಸ್ ಅನ್ನು ಹೇಗೆ ಉಳಿಸೋದು, ಹೇಗೆ ಮೋಸ ಮಾಡೋದು, ಸರ್ಕಾರಕ್ಕೆ ಹೇಗೆ ಮೋಸ ಮಾಡೋದು, ಈ ರೀತಿಯ ಮೈಂಡ್ ಸೆಟೇ ಬರುತ್ತೆ. ಮತ್ತೆ ಟ್ಯಾಕ್ಸ್ ಕಟ್ಟೋದನ್ನ ಹೈಡ್ ಮಾಡ್ತಕ್ಕಂಥದ್ದು, ಬ್ಲ್ಯಾಕ್ ಮನಿಗಳನ್ನ ಹೊಂದಿರತಕ್ಕಂಥದ್ದು, ಸರ್ಕಾರದಿಂದ ಕದ್ದು ಮುಚ್ಚಿ ಇಟ್ಕೊಂಡು ಎಂಡ್ ಆಫ್ ದ ಡೇ ಈತ ಹಣವನ್ನ ಯಾವ ರೀತಿಯಾಗಿ ಖರ್ಚು ಮಾಡ್ತಾನಂದ್ರೆ, ಒಂದು ಆರೋಗ್ಯದ ಮೇಲೆ, ಇನ್ನೊಂದು ಲಿಟಿಗೇಷನ್ ಮೇಲೆ. ಮನೆಯಲ್ಲಿ ಪದೇ ಪದೇ ಅನಾರೋಗ್ಯಗಳಾಗ್ತವೆ, ಆ ಅನಾರೋಗ್ಯಕ್ಕೆ ಮತ್ತೆ ಲಿಟಿಗೇಷನ್, ಕೋರ್ಟ್ ಕಚೇರಿ ಇಂಥದಕ್ಕೆ ಹಣವನ್ನು ಖರ್ಚು ಮಾಡ್ಬೇಕಾಗತ್ತೆ. ಬಿಟ್ರೆ ಗಳಿಸಿರುವಂಥದ್ದು ದಕ್ಕಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮತ್ತೆ ಪಶ್ಚಿಮದಲ್ಲಿ ಬಂದಾಗ ಸಂಪಾದಿಸ್ತಿರ್ತಕ್ಕಂತಹ ಆಸ್ತಿ ಪಾಸ್ತಿ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳ ಪಾಲಾಗುತ್ತೆ. ಮತ್ತೆ ಇದು ಒಂಥರ ಈ ದಾಯಾದಿಗಳಿಗೆ ಆನೆ ಬಲವನ್ನು ಕೊಟ್ಬಿಡುತ್ತೆ. ಅಂದ್ರೆ ಉಲ್ಟಾ, ಇದು ನಮ್ಮ ಬಲವನ್ನ ನಾವು ದಾಯಾದಿಗಳಿಗೆ ಕೊಟ್ಬಿಟ್ವಿ. ಈ ರೀತಿಯಾಗಿ ನೀವೇ ಮೋಸ ಮಾಡ್ಕೋಬೇಕಾ? ಪಶ್ಚಿಮದ ಮಧ್ಯಭಾಗದಲ್ಲಿ ಸಂಪಿಟ್ಕೊಡಿ. ವಾಯವ್ಯದಲ್ಲಿ ಸ್ಟೇರ್ ಕೇಸ್ ಅನ್ನು ಕೊಟ್ಟಿದ್ದೀರಾ. ವಾಯವ್ಯದ ಸ್ಟೇರ್ ಕೇಸ್ ಅನ್ನ ನಾವು ಅಕ್ಸೆಪ್ಟೇಬಲ್ ಅಂತ ಹೇಳ್ತೀವಿ. ಆದರೆ ವಾಯವ್ಯದ ಸ್ಟೇರ್ ಕೇಸು ಫಸ್ಟ್ ಫ್ಲೋರ್ ಅಲ್ಲಿ ಎಲ್ಲಿ ಎಂಟ್ರಿ ಆಗ್ತಾ ಇದೆ ಅದು ತುಂಬಾ ಮುಖ್ಯ ಆಗುತ್ತೆ. ನಾವು ಸ್ಟೇರ್ ಕೇಸ್ ಅನ್ನು ವಾಯವ್ಯದಲ್ಲಿ ಕೊಟ್ಟು ಫಸ್ಟ್ ಫ್ಲೋರ್ ಅಲ್ಲಿ ಹೋಗಿ ನಾವು ನೆಗೆಟಿವ್ ಸ್ಥಳದಲ್ಲಿ ಎಂಟ್ರಿ ಕೊಟ್ಟಾಗ, ಮೈನಸ್ ಇರ್ತಕ್ಕಂಥ ಜಾಗದಲ್ಲಿ, ನೆಗೆಟಿವ್ ಜಾಗಗಳಲ್ಲಿ ಎಂಟ್ರಿ ಕೊಟ್ಟಾಗ ಅದರ ವೈಬ್ರೇಷನ್ ತುಂಬಾ ನೆಗೆಟಿವ್ ಆಗಿ ಇರುವಂತದ್ದು. ಹಾಗಾಗಿ ಸ್ಟೇರ್ ಕೇಸ್ ಅನ್ನ ಸರಿಯಾದ ಸ್ಥಳದಲ್ಲಿ ಕೊಟ್ಟರು ಸಹಿತ ನಮ್ಮ ಎಂಟ್ರಿ ರಾಂಗ್ ಆಗಿದ್ರೆ ನಮ್ಮ ವಾಸ್ತು ರಾಂಗ್ ಆಗ್ಬಿಡುತ್ತೆ. ಅದೇ ರೀತಿ ಸ್ಟೇರ್ ಕೇಸ್ ಕೆಳಗಡೆ ನೋಡ್ಬೋದು ನೀವು, ಒಂದೊಂದು ಅಂಡರ್ ಗ್ರೌಂಡ್ ಪಾರ್ಕಿಂಗ್ ಅನ್ನು ಮಾಡ್ಕೊಂಡಿದ್ದಾರೆ. ಅಂಡರ್ ಗ್ರೌಂಡ್ ಪಾರ್ಕಿಂಗ್ ಅನ್ನ ನಾವು ಸ್ಟೇರ್ ಕೇಸ್ ಕೆಳಗಡೆ ಮಾಡುವಂಥದ್ದು ಬಹಳ ಒಂದು ತಪ್ಪು, ಬಹಳ ದೊಡ್ಡ ವಾಸ್ತು ದೋಷಕ್ಕೆ ಕಾರಣ. ಯಾಕೆ ಅಂತಂದ್ರೆ ನೋಡಿ, ಅದಕ್ಕೆ ಸೆಲ್ಲರ್ ಅಂತ ಕರಿತೀವಿ. ಸೆಲ್ಲರ್ ಪಾರ್ಕಿಂಗ್ ಅಂದ್ರೆ ಭೂಮಿಯ ಒಳಗಡೆ ಬದುಕೋದಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಯೋಗ್ಯತೆ ಎರಡೂ ಇಲ್ಲ. ಭಗವಂತ ನಮಗೆ ಭೂಮಿ ಮೇಲೆ ವಾಸ ಮಾಡಿ ಅಂತ ಕೊಟ್ಟಿರುವಂಥದ್ದು. ನಾವು ಹೋಗಿ ಭೂಮಿಯನ್ನು ಹಳ್ಳ ತೋಡಿ ಭೂಮಿ ಒಳಗಡೆ ನಾನು ಇರ್ತೀನಿ ಮಾಡ್ತೀನಿ ಅಂತೇಳಿ ಕೆಲವೊಬ್ರೀಗ -1 ಮಾಡಿಕೊಂಡು ಕೆಳಗಡೆ ಜೀವನ ಮಾಡ್ತಾ ಇದ್ದಾರೆ. ಅದು ಇವತ್ತು ನೀವು ಚೆನ್ನಾಗಿರ್ಬೋದು, ಮುಂದೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು, ನಿಮ್ಮ ಮುಂದಿನ ಏನ್ ಪೀಳಿಗೆ ಇದೆಯೋ ಎಲ್ಲರೂ ಬಹಳ ಅದರ ಬೆಲೆ ತೆರಬೇಕಾಗುತ್ತೆ. ಈ ಕರ್ಮಗಳು ಬಿಡೋದಿಲ್ಲ ಅಂತ ಹೇಳ್ತೀವಿ. ಇಲ್ಲಿ ಮನೆಯ ಸದಸ್ಯರು ಅಲ್ಲೇನಾದ್ರು ವಾಸ ಮಾಡ್ತಾ ಇದ್ರೆ, ಅಥವಾ ಅಲ್ಲೇನಾದ್ರು ಈ ತರ ಗುಂಡಿ ತೋಡ್ಕೊಂಡು ಅಲ್ಲಿ ಪಾರ್ಕಿಂಗ್ ಮಾಡ್ತಾ ಇದಾರಲ್ವಾ, ಅದ್ರ ಎಫೆಕ್ಟ್ ಏನಾಗ್ಬಿಡುತ್ತೆ ಅಂತಂದ್ರೆ, ಇದು ಲಂಗ್ಸು, ಲಿವರು ಮತ್ತು ಹಾರ್ಟಿಗೆ ಸಂಬಂಧಂತಹ ಇಶ್ಯೂ ಅನ್ನು ಕೊಡುತ್ತೆ. ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಫ್ಯಾಮಿಲಿಯಲ್ಲಿ ಯಾರಿಗೆ ಬೇಕಾದ್ರೂ ಆಗ್ಬೋದು. ಹೆಚ್ಚು ಬಾರಿ ಮನೆ ಯಜಮಾನ ಏನಾದ್ರು 1ನೇ ಸಂತಾನ 3ನೇ ಸಂತಾನ ಆದ್ರೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಅವನಿಗೆ ಹುಟ್ಟಿರ್ತಕ್ಕಂಥ ಸಂತಾನಗಳು 1, 3 ಆದ್ರೆ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ. ಆ ರೀತಿಯಾಗಿ ದೋಷಗಳನ್ನ ನಾವೇ ಬರಮಾಡ್ಕೊಳ್ತೀವಿ, ನಮ್ಮ ಕೈಯಿಂದ ನಾವೇ ದೋಷಗಳನ್ನ ಹುಟ್ಟಾಕೋತೀವಿ ಅನ್ನೋದು ಇಲ್ಲಿ ನಾವು ನೋಡ್ಬೋದು. ಇದು ಹೆಂಗಂದ್ರೆ ಅತಿ ಹೆಚ್ಚು ಸಾಲ ಮಾಡಿಸ್ಬಿಡುತ್ತೆ. ಸೇವಿಂಗ್ಸ್ ಮಾಡೋದಕ್ಕಾಗಲ್ಲ. ಸಾಲ ಮಾಡು ಮತ್ತೆ ಕೇಳಿದವರೆಲ್ಲ ಸಾಲ ಕೊಡ್ತಾರೆ. ಇನ್ನೂ ಏನಾಗ್ಬಿಡುತ್ತೆ ಅಂತಂದ್ರೆ, ಇವರಿಗೆ ಈ ಗ್ಯಾಮ್ಲಿಂಗ್ ಅಲ್ಲಿ ಹಣವನ್ನ ಇನ್ವೆಸ್ಟ್ ಮಾಡ್ಬೇಕು ಅಂತ ಆಸೆ ಬರುತ್ತೆ. ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಇರ್ಬೋದು, ಶೇರ್ ಮಾರ್ಕೆಟ್ ಅಲ್ಲಿ ಇಂಟ್ರಾಡೇಯಲ್ಲಿ ಈ ಆಪ್ಷನ್ಸ್ ಟ್ರೇಡಿಂಗ್ ಮಾಡಿಬಿಟ್ಟು ಹಣ ಕಳ್ಕೊಳ್ಳುವಂಥದ್ದು ಇರ್ಬೋದು. ಈ ರೀತಿಯಾದ ಕಾರ್ಯಗಳಿಗೆ ಇವರು ಮುಂದಾಗ್ತಾರೆ. ಇವರ ಮನೆಯ ವ್ಯಕ್ತಿಗಳು ಸಾಕಷ್ಟು ರೀತಿಯಲ್ಲಿ ಲಾಸ್ ಮಾಡ್ಕೋತಾರೆ ಅಂತ ಹೇಳ್ಬೋದು. ಲವ್ ಫೇಲ್ಯೂರ್ ಮಾಡಿಸುತ್ತೆ. ಪ್ರೀತಿಯಲ್ಲಿ ನಂಬಿ ಮೋಸ ಮಾಡಿಸುತ್ತೆ. ನಂಬಿಕೆಗೆ ನಿಯತಿಗೆ ಕಾರಕವಾಗಿರ್ತಕ್ಕಂತಹ ದಿಕ್ಕು ವಾಯುಮೂಲೆ. ಆದರೆ ಅಲ್ಲಿ ನಾವು ಗುಂಡಿ ತೋಡ್ಕೊಂಡಾಗ ನಾವು ನಂಬಿಕೆ ನಿಯತನ್ನ ಕಳ್ಕೋಬೇಕಾಗತ್ತೆ. ಯಾರನ್ನ ನಾವು ನಂಬಿರ್ತೀವೋ ಅವರೇ ನಮಗೆ ಮೋಸ ಮಾಡ್ತಾರೆ. ಅವರು ದೂರ ಹೋಗ್ಬಿಡ್ತಾರೆ ಮೋಸ ಮಾಡಿ. ನೀವೇನೋ ಪ್ರೀತಿಗೆ ಬೀಳ್ತೀರಾ, ಆದ್ರೆ ಆ ಪ್ರೀತಿ ಸಸ್ಟೈನ್ ಆಗೋದಿಲ್ಲ. ಅಕಸ್ಮಾತ್ ಈ ಜಾಗದಲ್ಲಿ ಯಾವ ಹೆಣ್ಣು ಮಕ್ಕಳೇನಾದ್ರು, ಈ ಮನೇಲಿ ಹೆಣ್ಮಕ್ಳು ಏನಾದ್ರು ಇದ್ಬಿಟ್ರೆ ಅವ್ರು ಪ್ರೀತಿಗೆ ಈಸಿಯಾಗಿ ಬಿದ್ದು ಬಿಡ್ತಾರೆ. ಆದ್ರೆ ಆ ಒಂದು ಪ್ರೀತಿಗೆ ಬಿದ್ದಿರ್ತಕ್ಕಂತಹ ವ್ಯಕ್ತಿ ಮೋಸ ಮಾಡೇ ಮಾಡ್ತಾನೆ ಕಂಪಲ್ಸರಿ. ಅದಕ್ಕೆ ನಾವೇನು ಹೇಳೋದು,
ಬಹಳ ಎಚ್ಚರಿಕೆಯಿಂದಿರಿ. ಅಕಸ್ಮಾತ್ ಈ ರೀತಿಯಾದ ಮನೆಯಲ್ಲಿ ಬಿದ್ದಾಗ ನಿಮಗೇನಾದ್ರು ಪ್ರೀತಿ ಆಗ್ತಾ ಇದೆ ಅಂದ್ರೆ ಬಿ ಕೇರ್ಫುಲ್. ತುಂಬಾ ಜಾಣ್ಮೆಯಿಂದ ನಿರ್ಧಾರಗಳನ್ನು ಮಾಡಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ, ಯಾರ ಕೈಯಲ್ಲೂ ಕೊಡಬೇಡಿ, ಇನ್ಯಾರ್ದು ಕೈಯಲ್ಲಿ ಸಿಗಾಕೋಬೇಡಿ ಅಂತ ಹೇಳ್ತೀವಿ. ನೋಡಾಗ ಮ್ಯಾರೇಜ್ ಲೈಫಲ್ಲೂ ಟ್ರಸ್ಟ್ ಇರೋದಿಲ್ಲ, ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇರೋದಿಲ್ಲ. ಅವಾಗ ಆಬ್ವಿಯಸ್ಲಿ ಒಂದು ದೂರ ಆಗುವಂತ ಸಂದರ್ಭಗಳು ಒದಗಿ ಬರಬಹುದು, ಅಥವಾ ಒಬ್ಬರ ಮಧ್ಯೆ ಇನ್ನೊಬ್ಬರಿಗೆ ಮನಸ್ತಾಪಗಳು, ಸಂಬಂಧಗಳ ಬೆಸುವಿಗೆ ಚೆನ್ನಾಗಿರೋದಿಲ್ಲ. ಈ ರೀತಿಯಾದ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ, ಮನೆ ಅಶಾಂತಿಯಿಂದ ಕೂಡಿರುತ್ತೆ. ವಾಯುಮೂಲ ಕೆಟ್ಟಾಗ ಆಗ್ಲೇ ಹೇಳಿದೆ ನಿಮ್ಗೆ, ಹೆವಿ ಲೋನ್ ಮಾಡಿಸ್ಬಿಡತ್ತೆ ಅಂತ. ಲೋನ್ ಇದ್ದಾಗ ಮನುಷ್ಯ ಚೆನ್ನಾಗಿರಕ್ ಸಾಧ್ಯನಾ? ನೀವೇ ಹೇಳಿ. ಹೇಗಿರುತ್ತೆ ಅವ್ರ ಮನಸ್ಸು, ಹೇಗಿರುತ್ತೆ ಅವರ ಮನಸ್ಥಿತಿ. ಬಿಸ್ನೆಸ್ ಮಾಡೋಣ ಅನ್ನೋ ಮೈಂಡ್ ಸೆಟ್ ಕೊಡುತ್ತೆ. ಬಿಸ್ನೆಸ್ ಅನ್ನ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳುವಂತಹ ಮನಸ್ಥಿತಿ ಕೊಡುತ್ತೆ. ಪಾರ್ಟ್ನರ್ಶಿಪ್ ಮಾಡ್ಕೊಂಡಾಗ 420 ಪಾರ್ಟ್ನರ್ ಸಿಗೋದು, ಮೋಸ ಮಾಡೋ ಪಾರ್ಟ್ನರ್ ಸಿಗೋದು. ನಿಮ್ಮ ಹಣನ ಇನ್ವೆಸ್ಟ್ ಮಾಡಿಸಿ ನಿಮ್ಮ ಹಣನ ಸಿಕ್ಸಿ ಅವನು ಮಜಾ ತಗೋತಾ ಇರ್ತಾನೆ ಅಲ್ಲಿ. ಅದರಿಂದ ಅವನು ಎಂಜಾಯ್ ಮಾಡ್ತಾನೆ, ನಿಮ್ಮ ಹಣನ ದುರುಪಯೋಗ ಮಾಡ್ತಾನೆ, ಸಕ್ಸಸ್ಸು ಅವನಾಗ್ತಾನೆ, ಅವನು ಅದರಿಂದ ಲಾಭ ಪಡ್ಕೊಂತಾನೆ, ಆದರೆ ನಿಮ್ಮ ಕೈಗೆ ಚೊಂಬು ಕೊಡ್ತಾನೆ. ಹಾಗಾಗಿ ಪಾರ್ಟ್ನರ್ಶಿಪ್ ಮಾಡಬೇಕಾದ್ರೆ ತುಂಬಾ ಬುದ್ಧಿವಂತರಾಗಿ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ, ಮನೆಯ ಪರಿಸ್ಥಿತಿಯನ್ನು ನೋಡ್ಕೊಳ್ಳಿ. ಎರಡನ್ನೂ ಸಮ್ಮಿಲನ ಮಾಡಿದಾಗ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಈ ರೀತಿಯಾದ ಮೋಸಗಳಿಂದ ತಪ್ಪಿಸ್ಕೋಬಹುದು ಅಂತ ಹೇಳ್ತೀನಿ. ವಾಯುಮೂಲೆ ಅಷ್ಟೊಂದು ಸುಲಭ ಅಲ್ಲ. ಯಾಕಂದ್ರೆ ಇಲ್ಲಿ ಬರ್ತಕ್ಕಂಥ ದೋಷ ಏನಿದಾವಲ್ಲ, ಅದು ನಿಮ್ಗೆ ಜೀವನ ಪೂರ್ತಿ ಕಾಡ್ಬಿಡುತ್ತೆ. ಜೀವನ ಪೂರ್ತಿ ಹೇಗ್ ಮಾಡ್ಬಿಡುತ್ತೆ ಅಂದ್ರೆ, ನಾನು ಹೆಂಗಪ್ಪ ಬದುಕಲಿ, ಹಿಂಗಪ್ಪ ನಾನು ಎಲ್ಲಿಂದ ತರಲಪ್ಪ ದುಡ್ಡು ಅನ್ನೋ ತರ ಮಾಡ್ಬಿಡುತ್ತೆ. ಅದಕ್ಕೆ ಅಷ್ಟು ದೊಡ್ಡ ಒಂದು ಸ್ಕ್ಯಾಮ್ ಅಲ್ಲಿ ನಿಮ್ಮ ಜೀವನದಲ್ಲಿ ನೀವು ಸಿಲುಕಾಕೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ಯಾವತ್ತು ಪಾರ್ಟ್ನರ್ಶಿಪ್ ಮಾಡುವಾಗ 10 ಸಲ ಯೋಚನೆ ಮಾಡಿ. ಇಬ್ಬರದು ಜಾತಕವನ್ನ ಪರಿಶೀಲನೆ ಮಾಡ್ಕೊಂಡು ಮುಂದುವರಿರಿ. ಪಾರ್ಟ್ನರ್ಶಿಪ್ ಮಾಡುವಾಗ ಜಾತಕ ಪರಿಶೀಲನೆ ಇಲ್ಲೇ ಮಾಡಬೇಡಿ. ಪಾರ್ಟ್ನರ್ಶಿಪ್ ಮಾಡಲೇಬೇಕು ಅನ್ನೋದಾದ್ರೆ ನೀವು ಅಷ್ಟೊಂದು ಸತರ್ಕರಾಗಿರ್ಬೇಕು, ಅಷ್ಟೊಂದು ಬುದ್ಧಿವಂತರಾಗಿರ್ಬೇಕು, ಅಷ್ಟೊಂದು ಚಾಲೆಂಜಿಂಗ್ ಕೆಲಸ ಅದು ಇವತ್ತಿನ ಟೈಮಲ್ಲಿ. ಸೊ ಅದನ್ನ ತುಂಬಾ ಬಹಳ ಎಮೋಷನಲ್ಲಿ ಅದನ್ನ ನಿರ್ಧಾರವನ್ನು ತಗೊಳ್ಬಾರದು. ಎಮೋಷನಲ್ ಆಗಿ ತಗೊಳ್ತಕ್ಕಂಥ ನಿರ್ಧಾರ ಏನಿದೆ ಅದು ನಿಮ್ಮನ್ನ ತೊಂದರೆಗೀಡು ಮಾಡುತ್ತೆ. ಯಾಕೆ ಅಂತಂದ್ರೆ ಅವ್ರು ನಿಮ್ಗೆ ಬೆಣ್ಣೆ ತೆಗ್ದಂಗೆ ಮಾತಾಡ್ತಾ ಇರ್ತಾರೆ, ನಿಮ್ ಜೊತೆ ಬಹಳ ಕ್ಲೋಸ್ ಆಗಿರ್ತಾರೆ, ನಿಮ್ಮವರೇ ಅನ್ನುವಂತ ಒಂದು ಭಾವನೆಯಲ್ಲಿ ನೀವೇನಾದ್ರೂ ಅವ್ರ ಮಾತು ಕೇಳಿ ನಿಮ್ಮ ಹಣ ತಗೊಂಡೋಗಿ ಅವ್ರಿಗೆ ಹಾಕಿ, ಅವ್ರ ಇನ್ನೆಲ್ಲೋ ಹಾಕಿ, ಆ ದುಡ್ಡೇ ಬರದೆ ಹೋದಾಗ ನಿಮಗೂ ಡಿಸಪಾಯಿಂಟು, ಅವ್ರಿಗೂ ಡಿಸಪಾಯಿಂಟು. ಮೊದಲು ಹಣದ ವ್ಯವಹಾರದಲ್ಲಿನೇ ಸಂಬಂಧಗಳು ಹಾಳಾಗುವಂಥದ್ದು. ಅದಕ್ಕೆ ಹಣದ ವಿಚಾರ ಏನಾದ್ರೂ ಬರ್ತಾ ಇದೆ ಅಂದಾಗ ನಾವು ಬಹಳ ಸತರ್ಕರಾಗಿ ನಿರ್ಧಾರಗಳನ್ನ ತಗೋಬೇಕು. ಇವಾಗ ನಾವು ಈ ಮನೆಯಲ್ಲಿ 3 ಬೆಡ್ರೂಮ್ಗಳು ನೋಡ್ತಾ ಇದ್ದೀವಿ. ಪ್ರತಿ ಬೆಡ್ರೂಮ್ ಅಲ್ಲೂ ಒಂದು ಓಪನ್ ಅಂತ ಬರ್ದಿದಾರಲ್ವಾ, ಅದೇನಂದ್ರೆ ಇವ್ರಿಗೆ 4 ದಿಕ್ಕಿನಲ್ಲೂ ಅಂದ್ರೆ ರಸ್ತೆ ಬದಿಯಲ್ಲಿ ಬಿಟ್ಟು ಬೇರೆಲ್ಲ ದಿಕ್ಕಿನಲ್ಲಿ ಬ್ಲಾಕ್ ಆಗ್ಬಿಟ್ಟಿದೆ. ಆ ಬ್ಲಾಕ್ ಆಗಿರುವಂತಹ ಸಂದರ್ಭದಲ್ಲಿ ಮನೆಗೆ ಗಾಳಿ ಬೆಳಕು ಬರ್ಬೇಕಲ್ವಾ, ಆ ಗಾಳಿ ಬೆಳಕಿಗೆ ಇವರು ಮೇಲ್ಗಡೆ ಓಪನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪ್ರತಿ ರೂಮಲ್ಲೂ ಮೇಲ್ಗಡೆ ಓಪನ್ ಮಾಡಿರೋದು. ಇಂಥ ಏನು ದುಸ್ಥಿತಿ ಅಂದ್ರೆ ಇದು. ಅಲ್ಲ ಸ್ವಾಮಿ, ಮನೆ ಕಟ್ಟಬೇಕಾದ್ರೆ ಮನೆಗೆ ಕಿಟಕಿ ಗಾಳಿ ವ್ಯವಸ್ಥೆಗಳಿಲ್ಲದೆ ನೀವು ಅದ್ ಹೆಂಗೆ ಮನೆ ಕಟ್ಕೋತೀರಾ? ಮನೆಯ ಸುತ್ತಲೂ ಜಾಗ ಇಲ್ಲದೆ ಮನೆ ಕಟ್ಟಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಧನ್ಯವಾದಗಳು. ನಮಸ್ಕಾರ.